ಎಸ್ ಈ ನಾಗರಾಜ್ ಯಾದವ್ ಈ ವಿಷಯಗಳನ್ನ ವೆಸ್ಟ್ ಬೆಂಗಾಲ್ ಮಾತಾಡಿದ್ರೆ ಉಪಯೋಗ ಆಗೋದೋ ಏನೋ ಗೊತ್ತಿಲ್ಲ, ಆ ಥರ ಮಾತಾಡ್ತಾರೆ. ಇವತ್ತು ಚರ್ಚೆ ಮಾಡ್ತಾ ಇರೋ ವಿಷಯ ಏನು, ಚರ್ಚೆ ಮಾಡೋ ಸಂದರ್ಭ ಯಾವ ವಿಷಯಕ್ಕೆ ಬಂದಿದೆ ಅದನ್ನ ಚರ್ಚೆ ಮಾಡಬೇಕು. ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡೋರು ಆಗೋದು. ಇಲ್ಲಿ ಒಂದು ವಿಷಯ ನೀವು ಮಾತಾಡೋ ಸುಮ್ಮನೆ ದಯಮಾಡಿ ಕೂತ್ಕೊಂಡು ಅಜಿತ್, ಇವಾಗ ಈಗ ಕೆಲವೊಂದು ಈಗ ಯುದ್ಧ ಕಾಲದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಯುದ್ಧ ಕಾಲ ಸನ್ನಿವೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಡಿಸ್ಟರ್ಬೆನ್ಸ್ ಮೇಲೆ ನರೇಂದ್ರ ಮೋದಿಯವರು 4-5 ವಿಷಯದ ಬಗ್ಗೆ ಕರೆ ಕೊಟ್ಟಿದ್ದಾರೆ ದೇಶದಲ್ಲಿ. ಈ ಥರದ್ದು ಯುದ್ಧ ಸಂದರ್ಭದಲ್ಲಿ ಬೇರೆ ಬೇರೆ ಸಂಕಷ್ಟ ಕಾಲದಲ್ಲಿ ಕರೆ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಒಬ್ಬರೇ ಅಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕರೆ ಕೊಟ್ಟಿದ್ದಾರೆ. 71 ವಾರಲ್ಲಿ ಇಂದಿರಾ ಗಾಂಧಿ ಅವರ ಕರೆ ವಿಷಯ ತುಂಬಾ ಸಲ ಚರ್ಚೆ ಫಾಲೋ ಮಾಡಬೇಕು. ಆದ್ರೆ ನೆಹರು ಕಾಲದ ಭಾರತ ಬೇರೆ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದ ಭಾರತ ಬೇರೆ ಇತ್ತು, ಇಂದಿರಾ ಗಾಂಧಿ ಕಾಲದ ಭಾರತ ಬೇರೆ ಇತ್ತು. ಆ ತರದ ಪರಿಸ್ಥಿತಿಗೆ ಇನ್ನೂ ನಾವು ಬಂದಿಲ್ಲ. ಆ ತರದ ಆದ್ರೆ ಅವತ್ತಿದ್ದಂತ ಪರಿಸ್ಥಿತಿಗೆ 35 ಕೋಟಿ ಜನಸಂಖ್ಯೆ ಇತ್ತು. 35 ಕೋಟಿ ಜನಸಂಖ್ಯೆಗೆ ಊಟ ಹಾಕುವಷ್ಟು ಕೂಡ ನಮ್ಮಲ್ಲಿ ಕೃಷಿ ಇರಲಿಲ್ಲ. ಈ ವಾರ್ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ನಮ್ಮ ಪರಿಸ್ಥಿತಿ ಏನಿದೆ, ಕಳೆದ 4 ವರ್ಷ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ಕೋಬೇಕು. 4th largest ಎಕಾನಮಿ ಆಗಿ 4 ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ನಾವು ಹೈಕ್ ಮಾಡಿರಲಿಲ್ಲ. ಯಾವುದೇ ಕೇಂದ್ರ ಸರ್ಕಾರ 4 ವರ್ಷ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಮಾಡಿರಲಿಲ್ಲ. 4 ವರ್ಷದಲ್ಲಿ ಚಿನ್ನ ನೀವು ಖರೀದಿ ಮಾಡಬೇಡಿ ಅಂತೇಳಿ ಹೇಳಿರಲಿಲ್ಲ. ಇವತ್ತು ಚಿನ್ನ ಖರೀದಿ ಮಾಡಬೇಡಿ ಅಂತ ಬಡವ್ರಿಗೆ ಯಾರೂ ಹೇಳಿಲ್ಲ. ಕಾರ್ಯಕ್ರಮಗಳಿದೆ, ಮನೆಯಲ್ಲಿ ಶುಭ ಕಾರ್ಯ ಇದೆ, ಚಿನ್ನ ತಗೋಬೇಕು ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋದಂತನ ಕಡಿಮೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಒಬ್ಬ ಬಂಡವಾಳಶಾಹಿ ತೆಗೆದುಕೊಂಡೋಗಿ ಚಿನ್ನದ ಮೇಲೆ ದುಡ್ಡು ಹಾಕ್ತಾಗ ಸರ್ಕಾರ ಅವನಿಗೆ ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗ್ತದೆ. ಇದು ಸರ್ಕಾರಕ್ಕೆ ಹೊರೆ ಆಗ್ತದೆ. ಇದ್ರ ಬಗ್ಗೆ ಮೋದಿಯವರು ಹೇಳಿರೋದೇ ಹೊರತು ಇನ್ವೆಸ್ಟ್ಮೆಂಟನ್ನು ನೀವು ತೆಗೆದುಕೊಂಡೋಗಿ ಚಿನ್ನದ ಮೇಲೆ ಹಾಕಿದ್ರೆ ಸರ್ಕಾರಕ್ಕೆ ಹೊರೆ ಆಗ್ತದೆ, ಅದನ್ನು ಕಡಿಮೆ ಮಾಡಿ ಅಂತ ಹೇಳಿರೋದು. ಮಾಸ್ ಟ್ರಾನ್ಸ್ಪೋರ್ಟೇಷನನ್ನು ಯೂಸ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇದು ತಪ್ಪೇನಿದೆ ಇದರಲ್ಲಿ, ಇದನ್ನು ಫಾಲೋಅಪ್ ಮಾಡಬೇಕು. ಇದು ಒಂದು ಕೇವಲ ಭಾರತದಲ್ಲಿ ಮಾತ್ರ ಕರೆ ಕೊಟ್ಟಿರ್ತಕ್ಕಂಥದ್ದು. 16 ರಾಷ್ಟ್ರಗಳಲ್ಲಿ 16 ಪ್ರಧಾನಮಂತ್ರಿಗಳು ಆಯಾ ದೇಶಕ್ಕೆ ಈ ರೀತಿ ಕರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅದನ್ನು ಫಾಲೋಅಪ್ ಮಾಡಬೇಕಾಗಿದೆ ಅಷ್ಟೇ. ಇವತ್ತು ಈ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿರೋ 18 ಕೋಟಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಕಳೆದ 10 ವರ್ಷದಲ್ಲಿ. ನಾಗರಾಜ್ ಅದು ಮಾಹಿತಿ ಬೇಕಾ ಕೇಳಿ. ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಹಾಕಿ ಉತ್ತರ ತಗೊಳ್ಳಿ. ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಕೇಳ್ರಿ. ಒಂದು ನಿಮಿಷ ಇದೆ, ಎಷ್ಟು EPF ನಂಬರ್ ಎನ್ರೋಲ್ಮೆಂಟ್ ಆಗಿದೆ, ಎಷ್ಟು ESI ಎನ್ರೋಲ್ಮೆಂಟ್ ಆಗಿದೆ ಅನ್ನತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ EPF ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ. EPF ಎನ್ರೋಲ್ಮೆಂಟ್ಗಳ ಆಧಾರದ ಮೇಲೆ ನಾವು ಜಾಬ್ ಕ್ರಿಯೇಷನ್ ಅನ್ನು ಕೌಂಟ್ ಮಾಡೋದಕ್ಕೆ ಹೋದ್ರೆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲೋ ಹೋಗಿ ಒಂದ್ ಕಡೆ ಕೆಲಸಕ್ಕೆ ಸೇರ್ಕೊಂಡು PF ತಗೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಕಾಲ ಮೇಲೆ ನಿಂತ್ಕೊಂಡಂಗೆ ಅಂತಂದ್ರೆ ಅಮೆಜಾನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಯಾವ್ದು EPF ಸಬ್ಜೆಕ್ಟ್ ಶುರು ಮಾಡಿದವರು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು ಅಂತ ಹೇಳಿ ತಪ್ಪೇನಿದೆ ಅದರಲ್ಲಿ. ಅಲ್ಲ, ಅಬ್ರಾಡ್ ಹೋಗಿ ಏನ್ ಹೋಗಿದ್ದಾರೆ ಅವರು, ಏನ್ ಕಳ್ಳಕಾಯಿ ತಿನ್ನಕ್ ಹೋಗಿಲ್ಲ, ಹೋಗಿಲ್ಲ. ಅದು ನೆದರ್ಲ್ಯಾಂಡ್ ಬಗ್ಗೆ ಒಪ್ಪಂದಗಳಾಗಿದೆ. ಇಡೀ ಪ್ರಪಂಚದಲ್ಲಿ ಬಡತನದ ರೇಖೆಯೊಳಗೆ ಮತ್ತಷ್ಟು ಜನ ಕುಸಿಯುವ ಸಾಧ್ಯತೆ ಇದೆ. ದಶಕಗಳ ಪ್ರಪಂಚದ ಸಾಧನೆಯ ಮೇಲೆ ನೀರು ಹಾಕುವಂತಹ ಬೆಳವಣಿಗೆಗಳು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದ್ದಾವೆ ಅಂದ್ರಪ್ಪ. ಇದು ಮಿಸ್ಮ್ಯಾನೇಜ್ಮೆಂಟ್ ಇಂದ ಆಗಿರೋದ ಅಥವಾ ನಮ್ಮ ನಿಯಂತ್ರಣಕ್ಕೆ ಮೀರಿದ ವಿಷಯದಿಂದ ಹಿಂಗಾಗಿರೋದು? ಇಲ್ಲ, ಇದು ಆಲ್ಮೋಸ್ಟ್ 162 ಕಂಟ್ರೀಸ್ ಇಡೀ ಪ್ರಪಂಚದಲ್ಲಿ. ಬಿಫೋರ್ ದ್ಯಾಟ್ ಯಾವಾಗ IMF ಹೇಳ್ತಲ್ಲ, ಈ ಕಾಲಾವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಕಡುಬಡತನದಿಂದ ಮೇಲೆ ಎತ್ತಲಾಗಿದೆ ಅಂತ ಹೇಳಿದಾಗ ಒಬ್ಬ ಭಾರತೀಯನಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಅತಿ ಹೆಚ್ಚು ಬಡವರನ್ನು ಮೇಲೆತ್ತಿದಂಥ ದೇಶ ಇದು, ಬಡತನ ರೇಖೆಯಿಂದ ಮೇಲೆತ್ತಿದ ದೇಶ. ನರೇಂದ್ರ ಮೋದಿ ಅವರು ಹೇಳೋದು ನೋಡಿದ್ರೆ ಅವರು ಮತ್ತೆ ಬಡತನದ ರೇಖೆಯೊಳಗೆ ಕುಸಿಯೋ ಅಪಾಯ ಇದೆ. ಹೌದು, ಒಂದು ವಿಷಯ ಗಮನಿಸಬೇಕಿಲ್ಲ ಅಂದರೆ, ಈಗ 162 ದೇಶಗಳು ಪ್ರಪಂಚದಲ್ಲಿ 168 ದೇಶಗಳಲ್ಲಿ ಈ ಸಮಸ್ಯೆ ಬಂದಿದೆ, ಬರುತ್ತೆ ಅಂತಲೂ ಹೇಳಿದ್ದಾರೆ. ಇನ್ನೂ 3 ಕೋಟಿ ಪಾವರ್ಟಿ ಲೈನ್ಗೆ ಇನ್ನೂ ಹೋಗೋದ್ರಲ್ಲಿದ್ದಾರೆ ಜನ, ಆ್ಯಸ್ ಪರ್ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರಿಪೋರ್ಟ್ ಪ್ರಕಾರ. ಅದೇ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಆಲ್ಮೋಸ್ಟ್ 20 ಲಕ್ಷ ಜನ ಪಾವರ್ಟಿ ಲೈನಲ್ಲಿ ದಾಟ್ತಾರೆ ಅನ್ನೋದು ಇದೆ, ಅಂದರೆ ಕಡಿಮೆ ರೀತಿಗೆ ಹೋಗುತ್ತಾರೆ ಅಂತ ಅನಿಸ್ತಾ ಇದೆ. ಇದು ವಾರ್ ಇವತ್ತು ನಿಂತರೆ ಇದು ಸಮಸ್ಯೆ ಬಗೆಹರಿಲ್ಲ. ಈ ವಾರ್ ನಿಂತರೂ ಇನ್ನೂ ನೆಕ್ಸ್ಟ್ 1 ಇಯರ್ವರೆಗೂ ಈ ಸಮಸ್ಯೆ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಈಗಾಗಲೇ ಡೆಸ್ಟ್ರಾಯ್ ಮಾಡಿರೋಂಥ ಆಯಿಲ್ ಫೀಲ್ಡ್ಸ್ ಇರ್ಬೋದು, ಆಯಿಲ್ ಸ್ಕೇಲಪ್ಸ್ ಇರ್ಬೋದು, ಅಥವಾ ಆಯಿಲ್ ಲೈನ್ಗಳಿರ್ಬೋದು,
ಇದನ್ನೆಲ್ಲ ಸರಿಪಡಿಸ್ಬೇಕು ಮತ್ತು ತಿರ್ಗಾ ರೀಬಿಲ್ಡ್ ಆಗಬೇಕು ಮಿಡ್ಲ್ ಈಸ್ಟ್ ಏಷ್ಯಾ ಅಂದರೆ ಇನ್ನೂ 1 ವರ್ಷ ತೊಗೊಳುತ್ತೆ. ಸೊ ಇದು ಎಲ್ಲ ಕಂಟ್ರಿಗೂ ಆಗಿರೋಂಥ ಸಮಸ್ಯೆನೇ. ನೀವು ನೋಡಿರ್ಬೋದಾಗಲೇ ಸಿಂಗಾಪುರಲ್ಲಿ ಅವರು ಪ್ರೈಮ್ ಮಿನಿಸ್ಟರು ಜನರನ್ನು ಉದ್ದೇಶಿಸಿ ಮಾತಾಡಿದ್ರು, ಅದನ್ನೇ ಹೇಳಿದ್ರು ಅವರು, ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ 1 year ವಿಲ್ ಬಿ ಮೂವಿಂಗ್ ಇನ್ ಟು ಸಿವಿಯರ್ ಕ್ರೈಸಿಸ್ ಅಂತ ಹೇಳಿದ್ರು. ಸೊ ಎಲ್ಲ ದೇಶದಲ್ಲೂ ಆಗ್ತಾಯಿದೆ ಇದು. ಸೊ ಹಂಗಾಗಿ ಇದು ಬರೀ ನಮ್ಮ ದೇಶಕ್ಕಾಗಿದೆ ಅಥವಾ ನಮ್ಮಲ್ಲೇ ಆಗ್ತಾಯಿದೆ ಅನ್ನೋದು ನಾನಂತೂ ಇದನ್ನು ಒಪ್ಪೋ ರೀತಿಲಿ ಇಲ್ಲ. ಯಾಕಂದರೆ ಒಬ್ಬ ಆರ್ಥಿಕ ತಜ್ಞರಾಗಿ ಪ್ರಶ್ನೆ ಇರೋದು ನಾವು ಸಿದ್ಧರಾಗಿದ್ದೀವ ಇದಕ್ಕೆ. ಉದಾಹರಣೆಗೆ ಕೊರೋನಾ ಔಟ್ ಬ್ರೇಕ್ ಆಯ್ತಪ್ಪ, ವಾಷಿಂಗ್ಟನ್ ಪೋಸ್ಟು ನ್ಯೂಯಾರ್ಕ್ ಟೈಮ್ಸ್ ಎರಡೂ ಬರೋದು ಭಾರತದ ಕಥೆ ಮುಗಿತಿನ್ನು ಅಂತ. ಅದಾಗಿ 1.5 ವರ್ಷ ಆದಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತು ಭಾರತ ಇದನ್ನು ಬಹಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತು ಅಂತ ಹೇಳ್ತು. ವಿ ಡಿಡ್ ಇಟ್. ಮ್ಯಾನೇಜ್ಮೆಂಟ್ ಹಂಗಿತ್ತು ನಮ್ಮದು. ಈಗ ಈ ಸಿಚುವೇಶನನ್ನು ಫೇಸ್ ಮಾಡೋದಕ್ಕೆ ನಾವು ಈ ಸಿಚುವೇಶನಲ್ಲಿ ಫೇಸ್ ಮಾಡೋಕ್ಕಾಗತ್ತೆ ನಮಗೆ. ಯಾಕಂದರೆ ನಮ್ಮದು ಡೈವರ್ಸಿಫೈಡ್ ಎಕನಾಮಿಕ್ ಆಕ್ಟಿವಿಟೀಸ್ ಇದೆ ನಮ್ಮಲ್ಲಿ. ಸೊ ನಮ್ಮಲ್ಲಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ದಟ್ ಇಸ್ ದ ಮೇಜರ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ದಿ ರೆವಿನ್ಯೂ ಜನರೇಷನ್. ಓಕೆ. ಸೊ ಇವತ್ತು ನೀವು ಫಾರಿನ್ ರಿಸರ್ವ್ಸ್ ಕಡಿಮೆ ಆಗಿರ್ಬೋದು, ಇದು ಯಾಕಂದರೆ ಆಯಿಲ್ ಇಂಪೋರ್ಟ್ ಜಾಸ್ತಿ ಇರೋದ್ರಿಂದ ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕಡಿಮೆ ಆಗಿದೆ. ಬಟ್ ಇನ್ನೊಂದು ಕಡೆಯಿಂದ ನೋಡಿದ್ರೆ ನಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಎಕ್ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಈಗ FTA ಅಗ್ರಿಮೆಂಟ್ಸ್ ಏನು ಮಾಡಿದ್ದಾರೆ ಪ್ರಧಾನಿಯವರು ಲಾಸ್ಟ್ 3 ವರ್ಷದಲ್ಲಿ 8 ಕಂಟ್ರಿ ಜೊತೆ FTA ಅಗ್ರಿಮೆಂಟ್ಸ್ ಮಾಡಿದ್ದಾರೆ. ಬರೀ FTA ಒಂದೇ ಇಲ್ಲ, ಆಮೇಲೆ ಎಕನಾಮಿಕ್ ಇದ್ರದ್ದು ಅಫೆನ್ಸಸ್ಗಳದ್ದು ಮಾಡಿಸಿದ್ದಾರೆ, ಆಮೇಲೆ ಫ್ರೀ ಟ್ರೇಡ್ ಎಕನಾಮಿದು ಮಾಡಿಸಿದ್ದಾರೆ, ಎಲ್ಲದೂ ಇದನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಹಂಗಾಗಿ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಬರೋ ವರ್ಷಗಳಲ್ಲಿ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ ಇಂಡಿಯಾಲಿ ಆ್ಯಕ್ಚುಲಿ. ಬಟ್ ನಮಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಅಂದರೆ ಈ ಸಪ್ಲೈ ಚೈನ್ ಲಿಂಕ್ ಎಲ್ಲೋ ಕಟ್ಟಾಗ್ತಾ ಇದೆ. ಆ ಕಟ್ಟಾಗೋದನ್ನು ಸರಿ ಮಾಡಬೇಕು ಅನ್ನೋದನ್ನೇ. ಯಾಕಂದರೆ ಎನರ್ಜಿ ಈಸ್ ಒನ್ ಸೆಕ್ಟರ್ ವಿಚ್ ಇಂಡಿಯಾ ಹಸ್ ನಾಟ್ ಡನ್ ವೆಲ್. ಇಷ್ಟು ವರ್ಷದಲ್ಲಿ ಎನರ್ಜಿ ಸೆಕ್ಟರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಎನರ್ಜಿ ಅಂದರೆ ರಿನ್ಯೂಯಬಲ್ ಎನರ್ಜಿ ಚೆನ್ನಾಗಾಯಿತು, ಸೋಲಾರ್ ಬಹಳ ಚೆನ್ನಾಗಿ. ಇತ್ತೀಚೆಗೆ 15 ದಿನಗಳ ಹಿಂದೆ ಒಂದು ಸುದ್ದಿ ಇತ್ತು, 1 ಡೇ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಭಾರತದ್ದು ಅದು ಹೈಯೆಸ್ಟ್ ಇತ್ತು ಅಂತ. ಎಲ್ಲೂ ಒಂದು ಸಣ್ಣ ಸಮಸ್ಯೆ, ವಿದ್ಯುತ್ ರಿಕ್ವೈರ್ಮೆಂಟ್ ನಾನು ಹೇಳೋದು, ಪೆಟ್ರೋಲ್ ಡೀಸೆಲ್ದಲ್ಲ, ಭಾಳ ಅದ್ಭುತವಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಬಟ್ ಸಮಸ್ಯೆ ಇರೋದೇ ಇಲ್ಲಿ, ಸಮಸ್ಯೆ ಇರೋದು ಫ್ಯೂಯಲ್ಸ್, ಎನರ್ಜಿ ಸೆಕ್ಟರಲ್ಲಿ. ಬಟ್ ವಿ ಇಂಪೋರ್ಟ್ 80% ಆಫ್ ದ ಆಯಿಲ್ ಅಲ್ವಾ. ಸೊ ಈಗ ನಿನ್ನೆ ಒಂದು ಟ್ರಂಪ್ ಒಂದು ಮಾತು ಹೇಳಿದ್ದಾರೆ, ಇನ್ನೂ 30 ದಿನ ನೀವು ರಷ್ಯಾ ಜೊತೆ ಅಥವಾ ಬೇರೆ ದೇಶಗಳಲ್ಲಿ ಒಪ್ಪಂದ ಏನು ಮಾಡ್ಕೊಂಡಿದ್ರು ಅಲ್ಲಿಂದ ತರಿಸ್ಕೋಬೋದು ಅಂತ ಹೇಳಿದ್ದಾರೆ, ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇದ್ರ ಬೆಲೆ ಕಡಿಮೆ ಆಗ್ಬೋದು ಆಯಿಲು. ಮತ್ತು ಚಿನ್ನದ ಬಗ್ಗೆ ನೋಡಿದ್ರು ನೀವು, ಈಗ ಕಲ್ಯಾಣ್ ಜ್ಯುವೆಲರ್ಸು ಮತ್ತು ಬೇರೆಯವರೆಲ್ಲ ಲಾಸ್ಟ್ ವರದಿ ಕೊಟ್ಟಿದ್ದಾರೆ. ನಿನ್ನೆ ವರದಿ ಕೊಟ್ಟಾಗ ಎಲ್ಲರ ಕಡೆನೂ ಡಿಮ್ಯಾಂಡ್ ಕಡಿಮೆ ಆಗಿದೆ. ಆ್ಯಕ್ಚುಲಿ ಜನ ಹೋಗಿ ಪರ್ಚೇಸ್ ಮಾಡೋದು ಕಡಿಮೆ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಆಷಾಢ ಮಾಸ ಅದು ಇದು ಬಂದಾಗ ಸ್ವಲ್ಪ ಮದುವೆ ಸೀಸನ್ ಎಲ್ಲ ಕಡಿಮೆ ಆದಾಗ ಸೊ ಇದ್ರ ಮೇಲೆ ನಿಜವಾಗ್ಲೂ ಪರಿಣಾಮ ಬೀಳತ್ತೆ ಅನಿಸುತ್ತೆ. ಚಿನ್ನದ ಮೇಲೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ತಾನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.